ಬಹುಶಃ ನೀವು ಇಲ್ಲಿ ಬಂದಂಥ ಎಲ್ಲರೂ ಸಹ ಸಂತೆನಲ್ಲಿ ಭಾಗವಹಿಸಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಬೈ ಪ್ರಾಡಕ್ಟ್ ಮಾಡ್ತಕ್ಕಂಥ ಎಲ್ಲರೂ ಸಹ ಸಾಮಾನ್ಯ ರೈತ ಕುಟುಂಬದಲ್ಲಿ ಬಂದಿರತಕ್ಕಂಥವ್ರು. MFAನಲ್ಲಿ ಸಿಗುವಂಥ ಸಬ್ಸಿಡಿಯ ಲೋನ್ ಏನಿದೆ, ಒಬ್ಬರು 30 ಲಕ್ಷ, 15 ಲಕ್ಷ, 20 ಲಕ್ಷ, 50 ಲಕ್ಷ, ಈ ರೀತಿ 50% ಸಬ್ಸಿಡಿಯನ್ನು ಪಡೆದು ತಗೊಂಡು ಪ್ರತಿ ಯೂನಿಟ್ ಕನಿಷ್ಠ ತಿಂಗಳಿಗೆ 3 ರಿಂದ 4, 5 ಲಕ್ಷ ವಹಿವಾಟು, ಅಂದರೆ ಕನಿಷ್ಠ 2 ಲಕ್ಷಕ್ಕಿಂತ ಹೆಚ್ಚು ಲಾಭ ಪಡೀತಕ್ಕಂಥದ್ದನ್ನು ನೋಡಿದ್ದೀವಿ. ನೀವೆಲ್ಲರೂ ಒಂದು ಕಂಪ್ನಿಯಲ್ಲಿ ಹೋಗಿ ನೀವು ಇಂಜಿನಿಯರ್ ಮಾಡಲಿ, BCom ಮಾಡಲಿ, MBA ಮಾಡಲಿ, ಸಾಮಾನ್ಯವಾಗಿ ಅಪರೂಪದ ನಿಮಗೆ ಸೆಲೆಕ್ಷನಲ್ಲಿ ಯಾವುದೋ ದೊಡ್ಡ ಕಂಪ್ನಿಯಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಸಿಗ್ತದೆ. ಅದಿಲ್ಲ ಅಂದರೆ 20 ರಿಂದ 30 ಸಾವಿರ, 40 ಸಾವಿರ ಸಂಬಳ ಸಿಗುತ್ತೆ. ನಿಮ್ಮ ಮನೆ ಮುಂದೆಲೇ ನಿಮ್ಮ ತಂದೆ ಮಾಡ್ಕೊಂಬಂದಂಥ ವ್ಯವಸಾಯವನ್ನು ಸುಸ್ಥಿರವಾಗಿ ಮಾಡ್ತಕ್ಕಂಥ ಜೊತೆಗೆ ಈ ಥರದ ಒಂದು ನೀವು ಬೆಳೀತಕ್ಕಂಥ ಪದಾರ್ಥಗಳಲ್ಲಿ ಮೌಲ್ಯವರ್ಧನೆ ಮಾಡೋದ್ರ ಮೂಲಕ ಹೋದಾಗ ನಿಮಗೆ 2 ಲಕ್ಷ 3 ಲಕ್ಷ ಪ್ರಾಫಿಟು ಬರುತ್ತೆ, ವ್ಯವಸಾಯ ಮಾಡೋಕ್ಕೂ ಇದಾಗುತ್ತೆ, ವರ್ಷದ ಆರ್ಥಿಕ ಆದಾಯವೂ ಸಹ ಜಾಸ್ತಿ ಆಗುತ್ತೆ. ರೈತರು ಎಷ್ಟೊಂದು ಆಧುನಿಕವಾದಂಥ ತಂತ್ರಜ್ಞಾನವನ್ನು ಮತ್ತು ಇಂಟಿಗ್ರೇಟೆಡ್ ಸಮಗ್ರ ಕೃಷಿಯನ್ನು ತೊಡಗಿಸ್ಕೋತಿರೋ ಅಷ್ಟೂ ಸಹ 100ಕ್ಕೆ 100ರಷ್ಟು ಲಾಭದಾಯಕವಾದಂಥ ನೆಮ್ಮದಿಯ ಜೀವನವನ್ನು ಮಾಡಲಿಕ್ಕೆ ಕೃಷಿ ನಿಮಗೆ ಸಪೋರ್ಟ್ ಆಗಿದೆ. ಇವತ್ತಿನ ಸರ್ಕಾರ, ಯೂನಿವರ್ಸಿಟಿಗಳು ಸಾಕಷ್ಟು ನಿಮಗೆ ಬೆನ್ನೆಲುಬಾಗಿ ನಿಂತಿವೆ. ನಾವು ಅನೇಕ 2.5 ವರ್ಷದಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ನೇತೃತ್ವದಲ್ಲಿ ಏನೆಲ್ಲ ರೈತರಿಗೆ ನಾವು ಪರಿಹಾರಕ್ಕೆ ಸೀಮಿತ ಆಗಲಿಲ್ಲ, ಯೋಜನೆಗೆ ಸೀಮಿತ ಆಗಲಿಲ್ಲ, ಅನೇಕ ಸಮಸ್ಯೆಗಳು ಬರುತ್ತೆ, ಅದಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು ಸೀಮಿತ ಆಗಲಿಲ್ಲ. ಪ್ರಪ್ರಥಮವಾಗಿ ಬರಗಾಲ ಬಂತು, ಕೇಂದ್ರ ಸರ್ಕಾರ ಕೊಡದೇ ಇದ್ರೂ ಸಹ ನಾವು ಸುಪ್ರೀಂ ಕೋರ್ಟಲ್ಲಿ ಹೋಗಿ ಫೈಟ್ ಮಾಡಿ ನಾವು 3,500 ಕೋಟಿ ಕೊಟ್ಟು. ಮೊನ್ನೆ ಅತಿವೃಷ್ಟಿ ಆಯಿತು, ಅದಕ್ಕೂ ಸಹ NDRF ಜೊತೆಗೆ ರಾಜ್ಯ ಸರ್ಕಾರನೂ 8 ವರ್ಷ. ಮೊನ್ನೆ ಕಬ್ಬು ಸಮಸ್ಯೆ ಬಂತು, ಅದಕ್ಕೂ. ಇವತ್ತು ಮೆಕ್ಕೆಜೋಳದ ಸಮಸ್ಯೆ ಬಂದಿದೆ, ಅದಕ್ಕೂ. ಕೇಂದ್ರ ಸರ್ಕಾರ ಮಾಡಬೇಕಾದಂಥ ಯಾವ ಜವಾಬ್ದಾರಿನೂ ನಿರ್ವಹಿಸದೇ ಇದ್ದರು ರಾಜ್ಯ ಸರ್ಕಾರ ಇವತ್ತು DK ಶಿವಕುಮಾರ್ ಇರ್ಬೋದು, ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ, ರೈತರ ಕುಟುಂಬದಿಂದ ಬಂದಿರತಕ್ಕಂಥ ರೈತರ ಸಮಸ್ಯೆಯನ್ನು ನಾವು ಕೇಂದ್ರ ಸರ್ಕಾರ ಕಡೆ ಬಟ್ಟು ಮಾಡಿ ತೋರಿಸಿ ನಾವು ಕೂತ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ವಿ. ನಾವೆಲ್ಲವನ್ನೂ ಸಹ ಅವ್ರು ಕೊಡ್ಲಿ ಬಿಡ್ಲಿ ಆರ್ಥಿಕ ಹೊರೆಯನ್ನು ರಾಜ್ಯ ಸರ್ಕಾರದ ಮೇಲೆ ಮಾಡಿಕೊಂಡು ನಾವು ರೈತರ ಪರವಾಗಿ ನಿಂತೀವಿ. ಇದರ ಉದ್ದೇಶ ರೈತರು ಸದೃಢ ಆದರೆ ಈ ರಾಷ್ಟ್ರದ ಬೆಳವಣಿಗೆ ಆಗುತ್ತೆ, ಈ ರಾಷ್ಟ್ರದ ಆರ್ಥಿಕ ಸಂಪನ್ಮೂಲ ಹೆಚ್ಚಾಗುತ್ತೆ. ಅದು ಎಲ್ಲ ರೀತಿಯಲ್ಲಿ ನಿಮ್ಮ ಮಕ್ಕಳ ಭವಿಷ್ಯ ಆಗಿರ್ಬೋದು, ನಿಮ್ಮ ಕುಟುಂಬದ ಭವಿಷ್ಯ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಸರ್ವತೋಮುಖ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ. ಈ ಥರ ರೈತರ ವಿಚಾರದಲ್ಲಿ ನಾವು ಬೇರೆ ಎಲ್ಲ ರಸ್ತೆ ಮಾಡ್ಬೋದು, ಹಾಸ್ಪಿಟ್ಲು ಕೊಡ್ಬೋದು, ಕಾಲೇಜ್ ಕೊಡ್ಬೋದು, ಇನ್ನಿತರೆ ಅನೇಕ ಇಲಾಖೆಗಳಲ್ಲಿ ನಾವು ಸಮಾಜ ಕಲ್ಯಾಣ ಇಲಾಖೆ ಕೊಡ್ತಕ್ಕಂಥ 100 ಕಾರ್ಯಕ್ರಮಗಳನ್ನ ಕೊಟ್ಟರು ರೈತರಿಗೆ ಕೊಡ್ತಕ್ಕಂಥದಕ್ಕೆ ಯಾವುದೂ ಸಾಧ್ಯ. ರೈತರಿಗೆ ನಾವು ಎಷ್ಟು ಬೆನ್ನೆಲುಬಾಗಿ ನಿಲ್ತೀವೋ, ಎಷ್ಟು ಸಪೋರ್ಟಾಗಿ ನಿಲ್ತೀವೋ, ರೈತರ ಭವಿಷ್ಯದ ಬಗ್ಗೆ ನಾವು ಎಷ್ಟು ಗಮನ ಹರಿಸ್ತೀವೋ, ಅದು ರಾಜ್ಯದ ಒಂದು ಮೂಲ ನಿಮ್ಮ ಆದಾಯವನ್ನು ಕೊಟ್ಟಂತೆ ಆಗುತ್ತೆ. ಈ ರೀತಿ ರೈತರಿಗೆ 5 ಗ್ಯಾರಂಟಿಗೆ ಅಷ್ಟೇ ಸೀಮಿತ ಆದಮೇಲೆ ದಿನನಿತ್ಯ ಕೊಡಕ್ಕಂಥ ಕಾರ್ಯಕ್ರಮ ಪೆನ್ಷನ್ನು ಅದಲ್ಲದೆ ನಮ್ಮ ಇಲಾಖೆಯಲ್ಲಿ ಕೊಡ್ತಕ್ಕಂಥ ಕೃಷಿಗೆ ಎಲ್ಲ ಥರದ ಸಬ್ಸಿಡಿ ಇನ್ನೊಂದಲ್ಲದೆ ಈ 2.5 ವರ್ಷ ಪ್ರಪ್ರಥಮವಾಗಿ 12-13 ಲಕ್ಷ ಇನ್ಸೂರೆನ್ಸ್ ರಿಜಿಸ್ಟರ್ ಆಗ್ತದೆ. ಇವತ್ತು 27 ಲಕ್ಷ ರೈತರು ಇಡೀ ರಾಜ್ಯದಲ್ಲಿ 5,000 ಕೋಟಿ ನಾವು ಇನ್ಸೂರೆನ್ಸಲ್ಲಿ ಪರಿಹಾರ ಕೊಟ್ಟಿದ್ದೀವಿ. 5,000 ಕೋಟಿ. ಈ ಥರದ್ದು ನಾನು ಹೇಳಲಿಕ್ಕೆ ಹೋದರೆ ದೊಡ್ಡ ಪ್ರಮಾಣದಲ್ಲಿ ರೈತರ ವಿಚಾರದಲ್ಲಿ ನಾವು ಯಾವುದೇ ಕಾಂಪ್ರಮೈಸ್ ಇಲ್ಲದೆ
ಇವತ್ತು ವಿರೋಧ ಪಕ್ಷಗಳು ಟೀಕೆ ಮಾಡ್ಬೋದು. ಅವರಿಗೆ ಟೀಕೆ ಮಾಡದೇ ನಾನು ಮೊನ್ನೆ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದೆ, ನಮಗೆ ಹೇಳಲಿಕ್ಕೆ 100 ಕಾರ್ಯಕ್ರಮಗಳಿದೆ, ಅವ್ರಿಗೆ ಹೇಳೋದಕ್ಕೆ ಹಿಂದೆ ಮಾಡಿರ್ತಕ್ಕಂಥ ಯಾವ ಕಾರ್ಯಕ್ರಮನೂ ಇಲ್ಲದೆ ಇದ್ದಾಗ ಸುಳ್ಳೇ ಹೇಳ್ಬೇಕಾಗುತ್ತೆ. ಅದು ಬಿಟ್ಟು ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ವಿರೋಧ ಪಕ್ಷದಲ್ಲಿದ್ದು ಸುಮ್ಮನೆ ಇರೋಕ್ಕಾಗಲ್ಲ, ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕೂ ಆಗಲ್ಲ. ಅವ್ರು ಏನಾದ್ರು ಒಂದು ಸುಳ್ಳು ಹೇಳ್ಬೇಕಾಗುತ್ತೆ. ಅದರಿಂದ ಬಹುಶಃ ನಮಗೆ ನಮ್ಮ ಮುಂದೆ ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಿದಾವಲ್ಲ, ಅವನು ಹೇಳ್ತಾ ಹೋದರೆ ನಮ್ಮ ಉಪಮುಖ್ಯಮಂತ್ರಿಗಳು 1 ಗಂಟೆ ಹೇಳ್ಬೋದು, ನಾನು ಅರ್ಧ ಗಂಟೆ ಹೇಳ್ಬೋದು. ಆದರೆ ಬಹುಶಃ ಅವ್ರಿಗೆ ಏನು ಹೇಳಲಿಕ್ಕೆ ಕಳೆದ 5 ವರ್ಷ, ಹಿಂದಿನ 5 ವರ್ಷ ಏನೆಲ್ಲ ಸಮಸ್ಯೆನ ಜನ ಎದುರಿಸಿದ್ರು, ಅವಾಗ ಏನೆಲ್ಲ ಆಗಿತ್ತು. ಇವತ್ತು ಅಭಿವೃದ್ಧಿ ಕೆಲಸ, ನೀರಾವರಿ ಇಲಾಖೆಯಲ್ಲಿರ್ಬೋದು, ಬೆಂಗಳೂರಿನಲ್ಲಿ ಈಗ ನೀವು ಉಪಮುಖ್ಯಮಂತ್ರಿಗಳಾದ ತಕ್ಷಣ ಹೆಬ್ಬಾಳ್ ಸೇತುವೆನಲ್ಲಿ 2 ಒಂದು ಟ್ರಾಫಿಕ್ ಸರಿಪಡಿಸುವಂಥ ಕೆಲಸ ಮಾಡಲಾಗಿ ಇವತ್ತು 1 ವಾರದಿಂದ ನಮ್ಮ ವೈಸ್ ಚಾನ್ಸಲರ್ ಹೇಳ್ತೀವಿ, ನಮ್ಗೆ 1 ಗಂಟೆ ಬೇಕಾಗಿತ್ತು ಸರ್, ನಾವು ವಿಧಾನಸೌಧ ಮೀಟಿಂಗ್ ಬರ್ಬೇಕಾದ್ರೆ ಈಗ 10 ನಿಮಿಷಕ್ಕೆ 15 ನಿಮಿಷಕ್ಕೆ ಬರ್ತೀವಿ. ಅನೇಕ ಬದಲಾವಣೆ ಏನಂತಂದವ್ರೆ ಎಲ್ಲ ಪವಾಡ ಮಾಡಲಿಕ್ಕಾಗಲ್ಲ, ಟೈಮ್ ಬೇಕಾಗುತ್ತೆ. ಹಿಂದೆ ಮಾಡದೇ ಇರೋದ್ರಲ್ಲೆಲ್ಲ ನೀವು ನಮ್ಮ ಮೇಲೆ ಹಾಕ್ಬಿಟ್ಟು ಮಾತನಾಡ್ತಕ್ಕಂಥದ್ದು ವಿರೋಧ ಪಕ್ಷದ ಕರ್ತವ್ಯ. ಬಟ್ ಅದನ್ನು ನಾವು ಮಾಡಬೇಕಾದ್ರೆ ಅದಕ್ಕೆ ಟೈಮ್ ಬೇಕಾಗುತ್ತೆ. ಒಂದು ಬದಲಾವಣೆ ತರಬೇಕಾದ್ರೆ 5 ವರ್ಷ ಬಹಳ ನಿಖರವಾಗಿ ಪ್ರಾರಂಭ ಮಾಡಿದ್ರೆ ಅದು ಇನ್ನು 5 ವರ್ಷಕ್ಕೆ ಪ್ರತಿಫಲ ಕೊಡುತ್ತೆ. ಇವತ್ತು ನಾವು ಮಾಡಿರೋ ಕೆಲಸ ಮತ್ತೆ ಯಾರೋ ಬಂದಾಗ ವ್ಯತ್ಯಾಸ. ಒಂದು ಕಂಟಿನ್ಯೂಟಿ ಇದ್ದರೆ ಯಾರಾದರೂ ಒಂದು 10 ವರ್ಷ ಸರ್ಕಾರ, ಯಾಕೆ ತಮಿಳುನಾಡು ಮುಂದುವರೆದು, ಯಾಕೆ ಆಂಧ್ರ, ಯಾಕೆ ಇವತ್ತು ತೆಲಂಗಾಣ ಒಂದು 10 ವರ್ಷ, ಇವತ್ತು ವೆಸ್ಟ್ ಬೆಂಗಾಲ್ ಯಾಕೆ 10 ವರ್ಷ 15 ವರ್ಷ ಸರ್ಕಾರ ಇದ್ದಾಗ ಕಾರ್ಯಕ್ರಮಗಳು ಮತ್ತು ಅಭಿವೃದ್ಧಿ ಕೆಲಸಗಳಾಗ್ತವೆ. ಆ ರೀತಿ ಇವತ್ತು ಈ ಹವಾಮಾನ ವೈಪರೀತ್ಯದಲ್ಲೂ ಸಹ ನಾವು ಅನೇಕ ಬದಲಾವಣೆಗಳನ್ನು ತಂದಿದ್ದೀವಿ. ಬಹುಶಃ ನೀವು ಇಲ್ಲಿ ಬಂದಂಥ ಎಲ್ಲರೂ ಸಹ ಸಂತೆನಲ್ಲಿ ಭಾಗವಹಿಸಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಬೈ ಪ್ರಾಡಕ್ಟ್ ಮಾಡ್ತಕ್ಕಂಥ ಎಲ್ಲರೂ ಸಹ ಸಾಮಾನ್ಯ ರೈತ ಕುಟುಂಬದಲ್ಲಿ ಬಂದಿರತಕ್ಕಂಥವ್ರು. MFAನಲ್ಲಿ ಸಿಗುವಂಥ ಸಬ್ಸಿಡಿಯ ಲೋನ್ ಏನಿದೆ, ಒಬ್ಬರು 30 ಲಕ್ಷ, 15 ಲಕ್ಷ, 20 ಲಕ್ಷ, 50 ಲಕ್ಷ, ಈ ರೀತಿ 50% ಸಬ್ಸಿಡಿಯನ್ನು ಪಡೆದು ತಗೊಂಡು ಪ್ರತಿ ಯೂನಿಟ್ ಕನಿಷ್ಠ ತಿಂಗಳಿಗೆ 3 ರಿಂದ 4, 5 ಲಕ್ಷ ವಹಿವಾಟು, ಅಂದರೆ ಕನಿಷ್ಠ 2 ಲಕ್ಷಕ್ಕಿಂತ ಹೆಚ್ಚು ಲಾಭ ಪಡೀತಕ್ಕಂಥದ್ದನ್ನು ನೋಡಿದ್ದೀವಿ. ನೀವೆಲ್ಲಾದರೂ ಒಂದು ಕಂಪ್ನಿಯಲ್ಲಿ ಹೋಗಿ ನೀವು ಇಂಜಿನಿಯರ್ ಮಾಡಲಿ, BCom ಮಾಡಲಿ, MBA ಮಾಡಲಿ, ಸಾಮಾನ್ಯವಾಗಿ ಅಪರೂಪದ ನಿಮಗೆ ಸೆಲೆಕ್ಷನಲ್ಲಿ ಯಾವುದೋ ದೊಡ್ಡ ಕಂಪ್ನಿಯಲ್ಲಿ 1 ಲಕ್ಷ, 1 ಲಕ್ಷಕ್ಕಿಂತ ಹೆಚ್ಚು ಸಿಗ್ತದೆ. ಅದಿಲ್ಲ ಅಂದರೆ 20 ರಿಂದ 30 ಸಾವಿರ, 40 ಸಾವಿರ ಸಂಬಳ ಸಿಗುತ್ತೆ. ನಿಮ್ಮ ಮನೆ ಮುಂದೆಲೇ ನಿಮ್ಮ ತಂದೆ ಮಾಡ್ಕೊಂಬಂದಂಥ ವ್ಯವಸಾಯವನ್ನು ಸುಸ್ಥಿರವಾಗಿ ಮಾಡ್ತಕ್ಕಂಥ ಜೊತೆಗೆ ಈ ಥರದ ಒಂದು ನೀವು ಬೆಳೀತಕ್ಕಂಥ ಪದಾರ್ಥಗಳಲ್ಲಿ ಮೌಲ್ಯವರ್ಧನೆ ಮಾಡೋದ್ರ ಮೂಲಕ ಹೋದಾಗ ನಿಮಗೆ 2 ಲಕ್ಷ, 3 ಲಕ್ಷ ಪ್ರಾಫಿಟು ಬರುತ್ತೆ. ವ್ಯವಸಾಯ ಮಾಡೋಕ್ಕೂ ಇದಾಗುತ್ತೆ. ವರ್ಷದ ಆರ್ಥಿಕ ಆದಾಯವೂ ಸಹ ಜಾಸ್ತಿ ಆಗುತ್ತೆ. ರೈತರು ಎಷ್ಟೊಂದು ಆಧುನಿಕವಾದಂಥ ತಂತ್ರಜ್ಞಾನವನ್ನು ಮತ್ತು ಇಂಟಿಗ್ರೇಟೆಡ್ ಸಮಗ್ರ ಕೃಷಿಯನ್ನು ತೊಡಗಿಸ್ಕೋತಿರೋ ಅಷ್ಟೂ ಸಹ 100ಕ್ಕೆ 100ರಷ್ಟು ಲಾಭದಾಯಕವಾದಂಥ ನೆಮ್ಮದಿಯ ಜೀವನವನ್ನು ಮಾಡಲಿಕ್ಕೆ ಕೃಷಿ ನಿಮಗೆ ಸಪೋರ್ಟ್ ಆಗಿದೆ. ಇವತ್ತಿನ ಸರ್ಕಾರ, ಯೂನಿವರ್ಸಿಟಿಗಳು ಸಾಕಷ್ಟು ನಿಮಗೆ ಬೆನ್ನೆಲುಬಾಗಿ ನಿಂತಿವೆ. ನಾವು ಅನೇಕ 2.5 ವರ್ಷದಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ನೇತೃತ್ವದಲ್ಲಿ ಏನೆಲ್ಲ ರೈತರಿಗೆ ನಾವು ಪರಿಹಾರಕ್ಕೆ ಸೀಮಿತ ಆಗಲಿಲ್ಲ, ಯೋಜನೆಗೆ ಸೀಮಿತ ಆಗಲಿಲ್ಲ, ಅನೇಕ ಸಮಸ್ಯೆಗಳು ಬರುತ್ತೆ, ಅದಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು ಸೀಮಿತ ಆಗಿಲ್ಲ. ಪ್ರಪ್ರಥಮವಾಗಿ ಬರಗಾಲ ಬಂತು, ಕೇಂದ್ರ ಸರ್ಕಾರ ಕೊಡದಿದ್ರೂ ಸಹ ನಾವು ಸುಪ್ರೀಂ ಕೋರ್ಟಲ್ಲಿ ಹೋಗಿ ಫೈಟ್ ಮಾಡಿ 3,500 ಕೋಟಿ ಕೊಟ್ಟು. ಮೊನ್ನೆ ಅತಿವೃಷ್ಟಿ ಆಯಿತು, ಅದಕ್ಕೂ ಸಹ NDRF ಜೊತೆಗೆ ರಾಜ್ಯ ಸರ್ಕಾರನೂ 8 ವರ್ಷ. ಮೊನ್ನೆ ಕಬ್ಬಿನ ಸಮಸ್ಯೆ ಬಂತು, ಅದಕ್ಕೂ. ಇವತ್ತು ಮೆಕ್ಕೆಜೋಳದ ಸಮಸ್ಯೆ ಬಂದಿದೆ, ಅದಕ್ಕೂ. ಕೇಂದ್ರ ಸರ್ಕಾರ ಮಾಡಬೇಕಾದಂಥ ಯಾವ ಜವಾಬ್ದಾರಿನೂ ನಿರ್ವಹಿಸದೇ ಇದ್ದರು ರಾಜ್ಯ ಸರ್ಕಾರ
ಇವತ್ತು ಡಿ ಕೆ ಶಿವಕುಮಾರ್ ಇರ್ಬೋದು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ರೈತರ ಕುಟುಂಬದಿಂದ ಬಂದಿರತಕ್ಕಂಥ ರೈತರ ಸಮಸ್ಯೆಯನ್ನು ನಾವು ಕೇಂದ್ರ ಸರ್ಕಾರ ಕಡೆ ಬಟ್ಟು ಮಾಡಿ ತೋರಿಸಿ ನಾವು ಕೂತ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ವಿ. ನಾವೆಲ್ಲವನ್ನೂ ಸಹ ಅವ್ರು ಕೊಡ್ಲಿ ಬಿಡ್ಲಿ ಆರ್ಥಿಕ ಹೊರೆಯನ್ನು ರಾಜ್ಯ ಸರ್ಕಾರದ ಮೇಲೆ ಮಾಡಿಕೊಂಡು ನಾವು ರೈತರ ಪರವಾಗಿ ನಿಂತಿದ್ವಿ. ಇದರ ಉದ್ದೇಶ ರೈತರು ಸದೃಢ ಆದರೆ ಈ ರಾಷ್ಟ್ರದ ಬೆಳವಣಿಗೆ ಆಗುತ್ತೆ, ಈ ರಾಷ್ಟ್ರದ ಆರ್ಥಿಕ ಸಂಪನ್ಮೂಲ ಹೆಚ್ಚಾಗುತ್ತೆ. ಅದು ಎಲ್ಲ ರೀತಿಯಲ್ಲಿ ನಿಮ್ಮ ಮಕ್ಕಳ ಭವಿಷ್ಯ ಆಗಿರ್ಬೋದು, ನಿಮ್ಮ ಕುಟುಂಬದ ಭವಿಷ್ಯ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಸರ್ವತೋಮುಖ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ. ಈ ಥರ ರೈತರ ವಿಚಾರದಲ್ಲಿ ನಾವು ಬೇರೆ ಎಲ್ಲ ರಸ್ತೆ ಮಾಡ್ಬೋದು, ಹಾಸ್ಪಿಟ್ಲು ಕೊಡ್ಬೋದು, ಕಾಲೇಜ್ ಕೊಡ್ಬೋದು, ಇನ್ನಿತರೆ ಅನೇಕ ಇಲಾಖೆಗಳಲ್ಲಿ ನಾವು ಸಮಾಜ ಕಲ್ಯಾಣ ಇಲಾಖೆ ಕೊಡ್ತಕ್ಕಂಥ ನೂರಾರು ಕಾರ್ಯಕ್ರಮಗಳನ್ನ ಕೊಟ್ಟರು ರೈತರಿಗೆ ಕೊಡ್ತಕ್ಕಂಥದಕ್ಕೆ ಯಾವುದೂ ಸಾಧ್ಯ. ರೈತರಿಗೆ ನಾವು ಎಷ್ಟು ಬೆನ್ನೆಲುಬಾಗಿ ನಿಲ್ತೀವೋ, ಎಷ್ಟು ಸಪೋರ್ಟಾಗಿ ನಿಲ್ತೀವೋ, ರೈತರ ಭವಿಷ್ಯದ ಬಗ್ಗೆ ನಾವು ಎಷ್ಟು ಗಮನ ಹರಿಸ್ತೀವೋ ಅದು ರಾಜ್ಯದ ಒಂದು ಮೂಲ ನಿಮ್ಮ ಆದಾಯವನ್ನು ಕೊಟ್ಟಂತೆ ಆಗುತ್ತೆ. ಈ ರೀತಿ ರೈತರಿಗೆ 5 ಗ್ಯಾರಂಟಿಗೆ ಅಷ್ಟೇ ಸೀಮಿತ ಆದಮೇಲೆ ದಿನನಿತ್ಯ ಕೊಡಕ್ಕಂಥ ಕಾರ್ಯಕ್ರಮ ಪೆನ್ಷನ್ನು ಅದಲ್ಲದೆ ನಮ್ಮ ಇಲಾಖೆಯಲ್ಲಿ ಕೊಡ್ತಕ್ಕಂಥ ಕೃಷಿಗೆ ಎಲ್ಲ ಥರದ ಸಬ್ಸಿಡಿ ಇನ್ನೊಂದಲ್ಲದೆ ಈ 2 ವರ್ಷ ಪ್ರಪ್ರಥಮವಾಗಿ 12-13 ಲಕ್ಷ ಇನ್ಸೂರೆನ್ಸ್ ರಿಜಿಸ್ಟರ್ ಆಗ್ತದೆ. ಇವತ್ತು 27 ಲಕ್ಷ ರೈತರು ಇಡೀ ರಾಜ್ಯದಲ್ಲಿ 5,000 ಕೋಟಿ ನಾವು ಇನ್ಸೂರೆನ್ಸಲ್ಲಿ ಪರಿಹಾರ ಕೊಟ್ಟಿದ್ದೀವಿ. 5,000 ಕೋಟಿ ಈ ಥರದ್ದು ನಾನು ಹೇಳಲಿಕ್ಕೆ ಹೋದರೆ ದೊಡ್ಡ ಪ್ರಮಾಣದಲ್ಲಿ ರೈತರ ವಿಚಾರದಲ್ಲಿ ನಾವು ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಇವತ್ತು ವಿರೋಧ ಪಕ್ಷಗಳು ಟೀಕೆ ಮಾಡ್ಬೋದು. ಅವರಿಗೆ ಟೀಕೆ ಮಾಡದೇ ನಾನು ಮೊನ್ನೆ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದೆ, ನಮಗೆ ಹೇಳಲಿಕ್ಕೆ 100 ಕಾರ್ಯಕ್ರಮಗಳಿವೆ, ಅವ್ರಿಗೆ ಹೇಳೋದಕ್ಕೆ ಹಿಂದೆ ಮಾಡಿರ್ತಕ್ಕಂಥ ಯಾವ ಕಾರ್ಯಕ್ರಮನೂ ಇಲ್ಲದೆ ಇದ್ದಾಗ ಸುಳ್ಳೇ ಹೇಳ್ಬೇಕಾಗುತ್ತೆ. ಅದು ಬಿಟ್ಟು ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ವಿರೋಧ ಪಕ್ಷದಲ್ಲಿದ್ದು ಸುಮ್ಮನೆ ಇರೋಕ್ಕಾಗಲ್ಲ, ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅವ್ರು ಏನಾದ್ರು ಒಂದು ಸುಳ್ಳು ಹೇಳ್ಬೇಕಾಗುತ್ತೆ. ಅದರಿಂದ ಬಹುಶಃ ನಮಗೆ ನಮ್ಮ ಮುಂದೆ ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಿದ್ದಾವಲ್ಲ ಅವನು ಹೇಳ್ತಾ ಹೋದರೆ ನಮ್ಮ ಉಪಮುಖ್ಯಮಂತ್ರಿಗಳು 1 ಗಂಟೆ ಹೇಳ್ಬೋದು, ನಾನು ಅರ್ಧ ಗಂಟೆ ಹೇಳ್ಬೋದು. ಆದರೆ ಬಹುಶಃ ಅವ್ರಿಗೆ ಏನು ಹೇಳಲಿಕ್ಕೆ ಕಳೆದ 5 ವರ್ಷ ಹಿಂದಿನ 5 ವರ್ಷ ಏನೆಲ್ಲ ಸಮಸ್ಯೆನ ಜನ ಎದುರಿಸಿದ್ರು, ಅವಾಗ ಏನೆಲ್ಲ ಆಗಿತ್ತು. ಇವತ್ತು ಅಭಿವೃದ್ಧಿ ಕೆಲಸ ನೀರಾವರಿ ಇಲಾಖೆಯಲ್ಲಿರ್ಬೋದು, ಬೆಂಗಳೂರಿನಲ್ಲಿ ಈಗ ನೀವು ಉಪಮುಖ್ಯಮಂತ್ರಿಗಳಾದ ತಕ್ಷಣ ಹೆಬ್ಬಾಳ್ ಸೇತುವೆನಲ್ಲಿ 2 ಒಂದು ಟ್ರಾಫಿಕ್ ಸರಿಪಡಿಸುವಂಥ ಕೆಲಸ ಮಾಡಲಾಗಿ ಇವತ್ತು 1 ವಾರದಿಂದ ನಮ್ಮ ವೈಸ್ ಚಾನ್ಸಲರ್ ಹೇಳ್ತೀವಿ ನಮ್ಗೆ 1 ಗಂಟೆ ಬೇಕಾಗಿತ್ತು ಸರ್, ನಾವು ವಿಧಾನಸೌಧ ಮೀಟಿಂಗ್ ಬರ್ಬೇಕಾದ್ರೆ ಈಗ 10 ನಿಮಿಷಕ್ಕೆ 15 ನಿಮಿಷಕ್ಕೆ ಬರ್ತೀವಿ. ಅನೇಕ ಬದಲಾವಣೆಯನ್ನು ತಂದವರು ಎಲ್ಲ ಪವಾಡ ಮಾಡಲಿಕ್ಕಾಗಲ್ಲ, ಟೈಮ್ ಬೇಕಾಗುತ್ತೆ. ಹಿಂದೆ ಮಾಡದೇ ಇರೋದ್ರಲ್ಲೆಲ್ಲ ನೀವು ನಮ್ಮ ಮೇಲೆ ಹಾಕ್ಬಿಟ್ಟು ಮಾತನಾಡ್ತಕ್ಕಂಥದ್ದು ವಿರೋಧ ಪಕ್ಷದ ಕರ್ತವ್ಯ. ಬಟ್ ಅದನ್ನು ನಾವು ಮಾಡಬೇಕಾದ್ರೆ ಅದಕ್ಕೆ ಟೈಮ್ ಬೇಕಾಗುತ್ತೆ. ಒಂದು ಬದಲಾವಣೆ ತರಬೇಕಾದ್ರೆ 5 ವರ್ಷ ಭಾಳ ನಿಖರವಾಗಿ ಪ್ರಾರಂಭ ಮಾಡಿದ್ರೆ ಅದು ಇನ್ನು 5 ವರ್ಷಕ್ಕೆ ಪ್ರತಿಫಲ ಕೊಡುತ್ತೆ. ಇವತ್ತು ನಾವು ಮಾಡಿರೋ ಕೆಲಸ ಮತ್ತೆ ಯಾರೋ ಬಂದಾಗ ವ್ಯತ್ಯಾಸ. ಒಂದು ಕಂಟಿನ್ಯೂಟಿ ಇದ್ದರೆ ಯಾರಾದರೂ ಒಂದು 10 ವರ್ಷ ಸರ್ಕಾರ ಯಾಕೆ ತಮಿಳ್ನಾಡು ಮುಂದುವರೆದು, ಯಾಕೆ ಆಂಧ್ರ, ಯಾಕೆ ಇವತ್ತು ತೆಲಂಗಾಣ ಒಂದು 10 ವರ್ಷ, ಇವತ್ತು ವೆಸ್ಟ್ ಬೆಂಗಾಲ್ ಯಾಕೆ 10 ವರ್ಷ 15 ವರ್ಷ ಸರ್ಕಾರ ಇದ್ದಾಗ ಕಾರ್ಯಕ್ರಮಗಳು ಮತ್ತು ಅಭಿವೃದ್ಧಿ ಕೆಲಸಗಳಾಗ್ತವೆ. ಆ ರೀತಿ ಇವತ್ತು ಈ ಹವಾಮಾನ ವೈಪರೀತ್ಯದಲ್ಲೂ ಸಹ ನಾವು ಅನೇಕ ಬದಲಾವಣೆಗಳನ್ನು ತಂದಿದ್ದೀವಿ.